ಆಮೇಲೆ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದ್ಸಲ ಅನ್ಸುತ್ತೆ ಅವ್ರುಗಳು ಹೇಳೋದು ನಿಜ ಏನೋ, ಬಿಕಾಸ್ ನನ್ನ ಥರನೇ ಎಲ್ಲರೂ ಇರಲ್ಲ. ಈಗ ಏನೋ ಒಂದು ಈಗ ಸುಮ್ಮನೆ ಈಗ ನಾನು ಒಂದು ಮಾತು ಹೇಳ್ತೀನಿ ಸರ್, ನನ್ನ ಹತ್ರ ಎಷ್ಟೇ ಕೋಟಿ ಇದ್ರೂ ನನ್ನನ್ನು ಯಾರೂ ರೆಕಗ್ನೈಸ್ ಮಾಡಲ್ಲ. ಬಟ್ ನಾನು ಅದೇ ಇಂಡಸ್ಟ್ರಿಲಿ ಒಂದು ಹೀರೋಯಿನ್ ಆಗಿ ನಾನು ಒಂದು ನೇಮು ಫೇಮ್ ತೊಗೊಂಡಾಗ ಪಟ್ ಅಂತ 100 ಜನ, ಒಬ್ಬರಲ್ಲ ಇಬ್ಬರಲ್ಲ 100 ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಆ ಒಂದು ಇದು ಹೊರಟೋಗಿರತ್ತೆ. ಸೊ ಹೈಪ್ ಕ್ರಿಯೇಟ್ ಮಾಡಿರ್ತೀವಿ, ನಮಗೆ ಅಲ್ಲಿ ಸಿಗೋ ಅಂಥ ಪಬ್ಲಿಸಿಟಿ ನಾವು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಗ್ರಿ ಅಲ್ವಾ? ಸೊ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ನಾನು ತಪ್ಪು ಅಂತ ಹೇಳಕ್ಕಾಗಲ್ವೇನೋ. ಬಟ್ ಅವ್ರು ಅದನ್ನ ಅಡ್ವಾಂಟೇಜ್ ಮಾಡ್ಕೋತಾರೆ ಅಂದಾಗ ಅಲ್ಲಿ ತಪ್ಪಾಗತ್ತೆ. ಈಗ ಒಂದು ಹುಡುಗಿ ಹೀರೋಯಿನ್ ಹಾಕ್ತಾಳೆ ಅಂದಾಗ ಅವಳು ಚೆನ್ನಾಗಿದ್ದಾಳೆ, ಸುಮ್ಮನೆ ಎಲ್ಲರೂ ಹೀರೋಯಿನ್ ಆಗಕ್ಕಾಗಲ್ಲ. ಟ್ರೂ, ಅವಳ ಕೇಪಬಲ್ ಪರ್ಸ್ನಾಲಿಟಿ ಇರಬೇಕು. ಎಲ್ಲ ಹುಡುಗಿರು ಒಂದೇ ಹೀರೋಯಿನ್ ಎಲ್ಲರೂ ಚೆನ್ನಾಗಿದ್ದವರೆಲ್ಲ ಹೀರೋಯಿನ್ ಆಗ್ತಾರೆ ಅನ್ನೋದು ಸುಳ್ಳು. ಆ ಪರ್ಸ್ನಾಲಿಟಿ ಇರಬೇಕು, ಆ ಕೇಪಬಿಲಿಟಿ ಇರಬೇಕು, ಆ ಅಟ್ರಾಕ್ಷನ್ ಇರಬೇಕು. ಅದು ಕೊಟ್ಟಾದ್ಮೇಲೆ ಅದು ನಿಭಾಯಿಸೋ ಕೆಪಾಸಿಟಿ ಇರಬೇಕು ಒಂದು ಕಲಾವಿದೆಗೆ, ಅದೆಲ್ಲ ಇರಬೇಕು. ಅದೆಲ್ಲ ಇದ್ದೂ ಏನೋ ಒಂದು ಬೇರೆ ಅಂತ ಅಂದಾಗ ಏನು ಪ್ರಯೋಜನ? ಏನೋ ಒಂದು ಇದ್ರೇನೆ ನಿನ್ನ ಹೀರೋಯಿನ್ ಆಗಿ ನಿಲ್ಲಿಸ್ತೀನಿ ನಾನು, ನಿಂದು ಈ ಕೇಪಬಿಲಿಟಿ ಎಲ್ಲ ನನಗೇನು ಬೇಕಾಗಿಲ್ಲ ಅನ್ನೋ ಥರ ಇದ್ರೆ